ನಂಜನಗೂಡು ನಗರದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಆವರಣದಲ್ಲಿ ಸುಮಾರು 2.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದರು. ಕೃಷಿ ಮಾರಾಟ ಇಲಾಖೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನಂಜನಗೂಡು 2023 ಹಾಗೂ 24ನೇ ಸಾಲಿನ RIDF ಯೋಜನೆಯಡಿ ನಂಜನಗೂಡು ಸಮಿತಿಯ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಸುಮಾರು 2.51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಚ್ಚಿದ ಹರಾಜು ಕಟ್ಟೆ, ಕಾಂಕ್ರೀಟ್ ರಸ್ತೆ ಮತ್ತು ಒಳಚರಂಡಿ ನಿರ್ಮಾಣ ಹಾಗೂ ಜಾನುವಾರು ಮಾರುಕಟ್ಟೆ ಉಪ ಪ್ರಾಂಗಣದಲ್ಲಿ ಮುಚ್ಚಿದ ಹರಾಜು ಮಾರುಕಟ್ಟೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಮಾತನಾಡಿ, ಕೃಷಿ ಮಾರುಕಟ್ಟೆ, ಸಕ್ಕರೆ ಮತ್ತು ಜವಳಿ ಸಚಿವರಾದ ಶ್ರೀ ಶಿವಾನಂದ ಎಸ್ ಪಾಟೀಲ್ ಅವರು ನಮಗೆ ಪ್ರಪ್ರಥಮವಾಗಿ 3 ಕೋಟಿ ಅನುದಾನ ನೀಡಿದ್ದಾರೆ. ಹಾಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಎಪಿಎಂಸಿಯಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸಲು ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲಾಗಿದೆ. ನಂಜನಗೂಡಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಮತ್ತು ಹಳೆ ಕೃಷಿ ಮಾರುಕಟ್ಟೆಯನ್ನು ಅಭಿವೃದ್ಧಿಪಡಿಸಲಾಗುವುದು. ಸಿಸಿ ರಸ್ತೆ, ಒಳಚರಂಡಿ ಸೇರಿದಂತೆ ಇನ್ನಿತರ ಕಾಮಗಾರಿಗಳನ್ನು ನಡೆಸಲು ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ರೈತರಿಗೆ ಯಾವುದೇ ರಜೆ ಇಲ್ಲ. ಹಾಗಾಗಿ ಪ್ರತಿದಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಾರ್ಯನಿರ್ವಹಿಸಬೇಕು. ಮುದ್ದಹಳ್ಳಿ ಮತ್ತು ಸಿಂಧುವಳ್ಳಿಪುರ ಬಳಿ ಮಾರುಕಟ್ಟೆ ಸಾಧನೆ ಮಾಡುವಂತೆ ರೈತರು ಮನವಿ ಮಾಡಿದ್ದಾರೆ. ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆ ಸ್ಥಾಪನೆಗೆ ಮುಂದಾಗುತ್ತೇವೆ ಎಂದು ಹೇಳಿ ಗುಣಮಟ್ಟದಿಂದ ಆದಷ್ಟು ಬೇಗ ಕಾಮಗಾರಿಯನ್ನ ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ನಾನು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಹಾಗೆ ವಿಶೇಷವಾಗಿ ನಮ್ಮ ಮಂತ್ರಿಗಳು ಶಿವಾನಂದ ಪಾಟೀಲ್ಗಳು ಅವ್ರಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದ್ರೆ ಇದು ಮೊದಲನೇ ಅನುದಾನ ನನಗೆ ಕೊಟ್ಟಂಥದ್ದು, ಮೊದಲನೇ ಅನುದಾನ. ಇದು 1.5 ವರ್ಷ ಆಗಿದೆ. ಅಂದ್ರೆ ಹಿಂದೆನೆ ಕೊಟ್ಟಂತ ಅನುದಾನ ಆಗಿದೆ. ಟೆಂಡರ್ ಪ್ರಕ್ರಿಯೆಗಳ ವಿಳಂಬ ಆಗಿ ಇವತ್ತಿಗೆ ಬಂದು ನಿಂತಿದೆ. ಹಿಂದೆನೆ ನಮ್ಮ ಎಲೆಕ್ಷನ್ ಕೂಡ ಇದೆ ಅಂತ ಡಿಲೇ ಆಗಿದೆ. ಮೊದಲನೇ ಅನುದಾನ ನಮಗೆ 3 ಕೋಟಿ ರೂಪಾಯಿಯನ್ನ ಮಾನ್ಯ ಶಿವಾನಂದ ಪಾಟೀಲ್ ಅವರು ನಮಗೆ ನೀಡುವಂಥದ್ದು. ಅವರಿಗೆ ತುಂಬ ಧನ್ಯವಾದಗಳನ್ನ ತಮ್ಮ ಮೂಲಕ ತಿಳಿಸಲಿಕ್ಕೆ ಬಯಸ್ತೇನೆ. ಲೈಬ್ರರಿಯಾಗಿ ನಮ್ಮ ಜಾನುವಾರು ಮಾರುಕಟ್ಟೆಯಲ್ಲಿ ಅಲ್ಲಿ ಪ್ರಕ್ರಿಯೆ ಸಾಗ್ತಾ ಇತ್ತು. ಈಗಾಗಲೇ ಹೇಳಿದಂತೆ ಅಲ್ಲಿಗೆ ನಾವು ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ಕೊಡ್ಬೇಕಾಗ್ತದೆ. ಅದರಿಂದ ಅಲ್ಲಿಗೂ ಸೇರಿ ನಾವು ಎಸ್ಟಿಮೇಟ್ ಅನ್ನ ಮಾಡಿಸಿದ್ದೇವೆ. ಅಲ್ಲಿಗೂ ಸೇರಿ ಕೆಲಸ ಕಾರ್ಯಗಳು ಅದು ಕೂಡ ಆಗ್ತದೆ. ಇವೆಲ್ಲ ಹೇಳಿದಂತೆ ನಮಗೆ ಮುಚ್ಚುವ ಹರಾಜು ಕಟ್ಟೆಗಳು, ಸಿಸಿ ರಸ್ತೆ ಮತ್ತೆ ಚರಂಡಿ, ಜೊತೆಗೆ ಡೆಕ್ ಸ್ಲ್ಯಾಬ್ಗಳು, ಅಲ್ಲಿಗೂ ಕೂಡ ಮುಚ್ಚಿರುವಂತಹ ಮಾರುಕಟ್ಟೆಗಳು, ಸಿಸಿ ರಸ್ತೆ, ಚರಂಡಿ ಎಲ್ಲೂ ಕೂಡ ಕಾಮಗಾರಿಗಳು ಆಗ್ತದೆ. ಈ ಒಂದು ವೆಚ್ಚದಲ್ಲಿ ಎಲ್ಲೂ ಕೂಡ ಆಗ್ತದೆ. ಅದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಆದ್ರೆ ಇವತ್ತಿನ ದಿವಸ ಹಲವಾರು ಮುಖಂಡರುಗಳು ಮಾತನಾಡ್ತಾ ಹೇಳಿದ್ರು, ಒಂದು ವಿಚಾರ, ರೈತರಿಗೆ ಯಾವುದೇ ರೀತಿಯ ರಜೆ ಬೇಡ ಅನ್ನೋದನ್ನ ಕೂಡ ವ್ಯಕ್ತವನ್ನ ಪಡಿಸಿದ್ರು. ಅದರಂತೆ ಈಗ ಎಲ್ಲರ ಒಪಿನಿಯನ್ ಅಂತೆ ನಾವು ತಹಸೀಲ್ದಾರ್ ಕೂಡ ಮಾತನಾಡ್ಕೊಂಡು ಅದೇ ನಿರಂತರವಾಗಿ ಒಂದು ಪ್ರಕ್ರಿಯೆ ಸಾಗಲಿ ಅನ್ನೋ ಉದ್ದೇಶದಿಂದ ಯಾವುದೇ ರೀತಿಯ ರಜೆವನ್ನ ಘೋಷಣೆ ಮಾಡೋದಿಲ್ಲ ಅಂತ ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯವಾಗಿ ಕನ್ನಡ ಕೆಲಸ ಸಾಹೇಬರು ಮಾತಾಡ್ತಾ ಹೇಳಿದ್ರು, ಮತ್ತೆ ನಮ್ಮ ಮಾಧವ್ನವ್ರು ಕೂಡ ಹೇಳಿದ್ರು, ಹಿಂದೆ ನಮ್ಮ ಮುದ್ದಹಳ್ಳಿಯಲ್ಲಿ ಲೈನ್ ಐಡೆಂಟಿಫೈ ಆಗಿತ್ತು ಅಂತ. ಅದ್ರ ಬಗ್ಗೆ ತಹಸೀಲ್ದಾರ್ ಹತ್ರ ಮಾತನಾಡಿದ್ದೇನೆ. ಅದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಗೊಂಡು ಯಾವ ರೀತಿಯ ಪ್ರಕ್ರಿಯೆಯನ್ನು ಸಾಗಿಸ್ಬೋದು, ಯಾವ ರೀತಿ ಅದನ್ನ ನಾವು ನಮ್ಮ APMCಗೆ ಅದನ್ನ ಒಂದು ಅವಕಾಶವನ್ನು ಮಾಡಿಕೊಡ್ಬೋದು. ನಾವು ಕೂಡ ಅವರೊಂದಿಗೆ ಮಾತನಾಡಿ ಇದು ಸೂಕ್ತ ನಿರ್ಧಾರವನ್ನು ತಗೋತೇವೆ. ಜೊತೆಗೆ